ನಿಮ್ಗೆ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಎಲ್ಲಾ ದಿನ ಒಂದೊಂದರ ಬಟ್ಟೆ ಹಾಕ್ತಾರೆ ಬಿಗ್ ಬಾಸ್ ಮನೇಲಿ ಎಲ್ಲರೂ ಮತ್ತೆ ಹಾಕಿದ್ನ ರಿಪೀಟು ಮಾಡಲ್ಲ. ಇಲ್ಲ ನಮ್ಮ ಮೇಡಮ್ ಅವ್ರು ಕಳ್ಸಿದ್ರು ಅಷ್ಟು ಸೀರೆ. ನಿಮಗಷ್ಟು ಮೇಡಮ್ ಅವ್ರು ಕಳ್ಸಿದ್ರು, ಖುಷಿ ಆಯ್ತು ಸೀರೆ ನೋಡಿ. ಖುಷಿ ಆಯ್ತ್ರಿ. ನನಗೆ ಹೋಗಕ್ಕೆ ಒಂದು 20-30 ಸೀರೆ ಕಳ್ಸಿದ್ರಿ. ಮತ್ತೊಂದು 2 ವಾರ ಆದಿಂದ ಮತ್ತೊಂದು 10 ಸೀರೆ ಮ್ಯಾಲ ಕಳ್ಸಿದ್ರು. ಮತ್ತೊಂದಿಷ್ಟು ಪ್ಯಾಂಟ್ ಕಳ್ಸಿದ್ರು. ಅಂದ್ರೆ ಅವ್ರು ಕಳ್ಸಿದ್ಕು ಒಂದು 2 ವಾರ ಇದ್ರೆ ಅವು ಸಪ್ಲೈ ಆಗ್ತಿದ್ವು ರೀ. ಅವು ಒಂದಿವ್ಸ ನನ್ನ 4-5 ಸೀರೆ ಉಳ್ಕೊಂಡು ರೀ. ಇನ್ನು ಮತ್ತೆ ಇಲ್ಲಿ ಹಾಕೋ ಅಂತ ಬಿಡ್ರಿ. ಇಲ್ಲಿ ಹಾಕೊಳ್ಳೋದು ಇವೆಲ್ಲ ಅವ್ರೇ ತಂದಿದ್ರಿ ಸೀರೆಗಳು ಅವೆಲ್ಲ. ಮನೋಜ್ ಸರ್ ಬಗ್ಗೆ ನೀವು ಬಿಗ್ ಬಾಸ್ ಮನೇಲಿ ಮಾತಾಡ್ಲಿಲ್ಲ ಅಂತ ಕೆಲವ್ರೇನೋ ಹೇಳ್ತಾರೆ. ಅಂದ್ರೆ ನೀವ್ ಎಂತದೇ ಒಳ್ಳೇದ್ ಮಾಡಿದ್ರು ಜನ ಕೆಲವರು ಏನೇನೋ ಮಾತಾಡ್ತಿರ್ತಾರೆ. ನೀವ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಾ, ಯಾಕೆ ಇವ್ರು ಹಿಂಗೆಲ್ಲ ಮಾತಾಡ್ತಾರೆ ಅಂತ? ಇಲ್ಲ ರೀ, ಅಲ್ಲಿ ನೀವು ಅಲ್ಲಿ ಮಾತಾಡಿ ಅಲ್ಲಿ ಕ್ಯಾಮ್ರಾದಲ್ಲಿ ಹೇಳಿವಿ. ನಮ್ಮ ಮೇಡಮ್ ಅವರು, ನಮ್ಮ ಮನೋಜ್ ಸರ್, ರಾಜೇಶ್ ಸರ್ಗೆ ಅಲ್ಲ ಜನ ಹಿಂಗೆಲ್ಲ ಮಾತಾಡ್ತಾರಲ್ಲ ಮಂದಿ ಕಿವಾಗ ಹಾಕೊಳಲ್ಲ ರೀ ನಾವು. ಮಂದಿ ಏನೇ ಕಾಣಲ್ಲಕ್ಕ. ನನಗ ಮೊದಲ ಇದ್ರಾಗ ಇದು ಇನ್ಸ್ಟಾಗ್ರಾಮ್ ಮಾಡಿದಾಗ ಎಷ್ಟು ಮಂದಿ ಎಷ್ಟು ಮಾತಾಡ್ರಿ, ನಾವು ಕಿವಾಗ ಹಾಕೊಳ್ಳಿಲ್ಲ. ಅಂದ್ರೆ ಈಗ ನಿಮ್ಮನ್ ಬಿಗ್ ಬಾಸ್ ಮನೆ ಕಳಿಸಿ ಮನೋಜ್ ಅವರು ಅಥವಾ ಮೇಡಮ್ ಇನ್ಯಾರೋ ಹೆಸರು ಮಾಡ್ಕೊಂಡ್ರು, ದುಡ್ಡು ಮಾಡ್ಕೊಂಡ್ರು? ಇಲ್ಲ ರೀ, ಅವ್ರು ದುಡ್ಡು ತಗೊಂಡಿಲ್ರಿ. ಇನ್ನ ನನಗೆ ಖರ್ಚು ಮಾಡ್ಯಾರ ಅವ್ರು. ಜನ ಏನ್ ಜನ ಹೆಂಗಾದ್ರು ಮಾತಾಡ್ತಾರೆ. ನಮ್ಮ ಮನ್ಸಿಗೊಂದು ಖಾತ್ರಿ ಅದ ಸಾಕ್ರಿ. ಮಂದಿ ಏನ್ ಹಂಗು ಅಂತಾರ ಹಿಂಗು ಅಂತಾರಲ್ಲ. ನಮ್ಮ ಮಂದಿ ಮತ್ತೆ ಕೇಳಿಸ್ ಅವ್ರು ದುಡ್ಡಿನ ಆಸೆ ಹಾಕ ಇಲ್ಲ ರೀ ಅವ್ರಿಗೆ. ಇನ್ನ ನಮ್ಗ ಕೊಟ್ಟಾರೆ ಅವರು. ಅನ್ಬಾರ್ದು ಅವ್ರಿಗೆ ಎಷ್ಟು ನಾವು ಕೃತಜ್ಞತೆ ಇದ್ರು ಕಮ್ಮಿನೇ. ಎಷ್ಟು ಹೇಳಿದ್ರು ಅವ್ರಿಗೆ ಕಡಿಮೆನೇ. ನಾವು ಅವ್ರಿಗೆ ದುಡ್ಡಿನ ಆಸೆ ಐತೆ ಅಂದ್ರೆ ನಮ್ಗೆ ಎಲ್ಲ ಖರ್ಚು ಮಾಡಿ ಅಲ್ಲಿ ಕಳಿಸ್ತಾರೆ. ನೀವೇ ಲೆಕ್ಕ ಹಾಕ್ರಿ. ಮಂದಿ ಏನೊಂದು ಹೌದು ನಂತರ ಅಲ್ಲ ನಂತರ ಹೌದಲ್ಲ. ಈಗ ಬಿಗ್ ಬಾಸ್ ಮನೇಲಿ ಕೃಷ್ಣನ ಕಾಣಿಸ್ಕೊಂಡ್ರಿ, ಡ್ಯಾನ್ಸ್ ಎಲ್ಲಾ ಮಾಡಿದ್ರಿ. ಯಾವತ್ತಾರ ಅನ್ಕೊಂಡಿದ್ರ ನಾನು ಕೃಷ್ಣನ್ ವೇಷ ಹಾಕ್ತೀನಿ, ನೀನ್ ಡ್ಯಾನ್ಸ್ ಮಾಡ್ತೀನಿ? ಇಲ್ಲ ರೀ, ಅನ್ಕೊಂಡಿದ್ದೆ. ಅದೆಲ್ಲ ಹೆಂಗ ಅನ್ಸ್ತು ನಿಮಗೆ? ಚೆನ್ನಾಗಿ ಅನಿಸ್ತೀರಿ, ಸೂಪರ್ ಅನಿಸ್ತು. ಅವ್ರ ಇವ್ರು ಭಾಗ್ಯ ಬಂದಿದ್ರಲ್ಲ, ಸೀರಿಯಲ್ ಭಾಗ್ಯ, ಪ್ರೇಮ್ ಕಾವ್ಯ, ಅವ್ರಿಬ್ರು ಬಂದಿದ್ರು. ಅದ ಹೆಂಗ ಅನ್ಸ್ತು? ಚೆನ್ನಾಗಿ ಅನಿಸ್ತು. ನೀವು ಮೊದ್ಲು ಭಾಗ್ಯಲಕ್ಷ್ಮಿ ಧಾರಾವಾಹಿ ನೋಡ್ತಾ ಇದ್ರಿ? ಹೇಳ್ದಾರೆ ಅವ್ರ ಮುಂದ, ನೀವು ಧಾರಾವಾಹಿ ನೋಡ್ತಿದ್ದೀರಿ ನಿಮ್ದಂತ. ಖುಷಿ ಆಯ್ತಾ? ಖುಷಿ ಆಯ್ತು ಅಂತ ನನಗೆ ಎತ್ಕೊಂಡು ಇದು ಮಾಡಿದ್ರಿ ಭಾಗ್ಯ. ಖುಷಿ ಆಯ್ತು ರೀ. ಬಿಗ್ ಬಾಸ್ ಮನೇಲಿ ಇಷ್ಟು ವಾರ ಇದ್ರಲ್ಲ, ನಿಮ್ಗೆ ಯಾವ್ದು ವಿಷಯ ತುಂಬಾ ಭಾರಿ ಇಷ್ಟ ಆಯ್ತು? ತುಂಬಾ ಮನಿ ನೋಡಿ, ಅಲ್ಲಿ ದೇವ್ರು ನೋಡಿ, ದೇವ್ರಾದಾಗ ದೇವತಿ ಅದು ನೋಡಿ, ಅದು ಎಲ್ಲಟು ಇಷ್ಟ ಆಯ್ತು. ನಮ್ಗೆ ಇಷ್ಟ ಆಗ್ಲಾರ್ದ ಜಾಗನೇ ಇಲ್ಲ ಅಲ್ಲಿ. ತುಂಬಾ ಇಷ್ಟ ಆಯ್ತು. ಯಾವ ವಿಷಯ ಇಷ್ಟ ಆಯ್ತು ನಿಮ್ಗೆ? ಭಾರಿ ಇಷ್ಟ ಆಯ್ತು ಬಿಗ್ ಬಾಸ್ ಮನೇಲಿ? ಇಷ್ಟ ಯಾವ್ದು ಖುಷಿ ಕೊಡ್ತು? ಮನೆ ಬಿಟ್ಟು ಸುದೀಪ್ ಸಾರು. ಅವ್ರ ಮಾತು, ಅವ್ರು ಹೇಳೋದು, ಅವ್ರ ನಗೋದು ಇಷ್ಟ ಆಯ್ತು ನಾವು.